ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ ಕೆಲ ದಿನಗಳಿಂದ ಜಿಯೋಪೊಲಿಟಿಕ್ಸ್ ಸುದ್ದಿಯನ್ನು ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಿಹಾರ ಎಲೆಕ್ಷನ್ ಇತ್ತು, ದೆಹಲಿ ಬ್ಲಾಸ್ಟ್ ಆಯಿತು. ಹೀಗಾಗಿ ಅಂತಾರಾಷ್ಟ್ರೀಯ ವಿಚಾರಗಳ ಕಡೆಗೆ ಹೆಚ್ಚು ಗಮನ ಹರಿಸೋದಕ್ಕಾಗಿರಲಿಲ್ಲ. ಆದರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ತೀರಾ ಮೇಜರ್ ಆದಂತಹ ಬೆಳವಣಿಗೆ ನಡೆದಿದೆ. ಆ ಬೆಳವಣಿಗೆ ಏನು ಕೇಳಿದ್ರೆ, ಜಪಾನ್ ಮತ್ತು ಚೀನಾದ ನಡುವೆ ದಿಢೀರಂತ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆ. ಇವತ್ತು ಯುದ್ಧದ ಸನ್ನಿವೇಶ ಅಂತಂದರೆ ಮಾಮೂಲಿ ಆಗಿಬಿಟ್ಟಿದೆ ಆ ಹೇಳಿಕೆ. ಎರಡು ದೇಶಗಳ ನಡುವೆ ಸ್ವಲ್ಪ ಟೆನ್ಷನ್ ಉದ್ಭವ ಆಗ್ತಾ ಇದ್ದಂತೆ ಯುದ್ಧದ ಸನ್ನಿವೇಶ, ಮೂರನೇ ಮಹಾಯುದ್ಧ ಹೀಗೆಲ್ಲ ವಿವರಿಸುವಂಥದ್ದು, ವೈಭವೀಕರಿಸುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಆದರೆ ಜಪಾನ್ ಮತ್ತು ಚೀನಾದ ನಡುವೆ ಈಗ ಉಂಟಾಗಿದೆಯಲ್ಲ ಟೆನ್ಷನ್, ಇದನ್ನು ನಾನು ಎಷ್ಟರ ಮಟ್ಟಿಗೆ ವಿವರಿಸ್ತೀನಿ, ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೆ, ಅಥವಾ ಇದಕ್ಕೆ ನಾನು ಎಷ್ಟರ ಮಟ್ಟಿಗೆ ಜಸ್ಟಿಫಿಕೇಶನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಇದು ಜಿಯೋಪೊಲಿಟಿಕ್ಸ್ನಲ್ಲಿ ಸಿಕ್ಕಾಪಟ್ಟೆ ಮೇಜರ್ ಆದಂತಹ ಡೆವಲಪ್ಮೆಂಟ್. ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಚೈನಾ ಇವತ್ತು ತನ್ನ ಪ್ರಜೆಗಳನ್ನು ಜಪಾನ್ಗೆ ಹೋಗದಂತೆ ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಜಪಾನ್ ಪ್ರವಾಸವನ್ನು ಕೈಗೊಳ್ಳಬೇಡಿ, ಸಂಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ ಅಂತ. ಇನ್ನೊಂದು ಕಡೆ ಜಪಾನ್ನ PM ನೇರವಾಗಿ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಚೈನಾ ಹೇಳ್ತಾ ಇದೆ, ಬೆಂಕಿಯ ಜೊತೆ ಸರಸ ಆಡೋದಕ್ಕೆ ಬರಬೇಡಿ, ಸುಟ್ಟು ಭಸ್ಮ ಆಗಿ ಹೋಗ್ತೀರಾ ಅಂತ. ಇದು ಬಹಳ ದಿಢೀರಾಗಿ ಆದಂತಹ ಬೆಳವಣಿಗೆ ಆಗಿದ್ರೂ ಕೂಡ ಚೈನಾ ಮತ್ತು ಜಪಾನ್ ನಡುವೆ ಬಹಳ ವರ್ಷಗಳಿಂದಲೂ ಕೂಡ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇತ್ತು. ಬಹುತೇಕರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ. ಆದರೆ ಈಗ ಇದು ಸ್ಫೋಟಗೊಂಡಿದೆ. ಇದಕ್ಕೆ ಕಾರಣ ಆಗಿರುವಂತಹದ್ದು ಜಪಾನ್ನ ಹೊಸ ಪ್ರಧಾನಿ. ಒಂದು ವೇಳೆ ಜಪಾನ್ ಮತ್ತು ಚೈನಾದ ನಡುವೆ ಯುದ್ಧ ಆದರೆ ಅದರ ನೇರ ಪರಿಣಾಮ ಭಾರತಕ್ಕಾಗುತ್ತೆ. ಈ ಎಲ್ಲ ವಿಚಾರಗಳಿದಾವಲ್ಲ, ಜಿಯೋಪೊಲಿಟಿಕಲಿ ಸಿಕ್ಕಾಪಟ್ಟೆ ಮಹತ್ವವನ್ನು ಪಡೆದುಕೊಂಡಿದೆ. ನಿಮಗೆ ಈ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜಪಾನ್ನಲ್ಲಿ ಅಧಿಕಾರ ಬದಲಾವಣೆಯಾಗಿದೆ. ಅಲ್ಲೊಬ್ಬ ಮಹಿಳಾ ಪ್ರಧಾನಮಂತ್ರಿ ಅಧಿಕಾರಕ್ಕೆ ಬಂದಿದ್ದಾರೆ. ಅವರ ಹೆಸರು ಸನಾಯ್ ತಕಾಯಚಿ. ಇವರು ಜಪಾನ್ನಲ್ಲಿ ರೈಟ್ ವಿಂಗ್ ಲೀಡರ್, ಅಂದ್ರೆ ಬಲಪಂಥೀಯ ವಿಚಾರಧಾರೆಗಳಿಂದ ಪ್ರಭಾವಿತವಾಗಿರುವಂತಹ ನಾಯಕಿ. ಮಿತ್ರರೇ, ಈ ಬಲಪಂಥ ಎಡಪಂಥ ಹೇಳಿದ ತಕ್ಷಣ ನೀವು ಹಿಂದೂ ಮುಸ್ಲಿಂ ಅಂದುಕೊಳ್ಬೇಡಿ. ಅದು ಭಾರತಕ್ಕೆ ಮಾತ್ರ ಸೀಮಿತ. ನಮ್ಮ ದೇಶದ ಮಟ್ಟಿಗೆ ಮಾತ್ರ ಅದು ಸೀಮಿತವಾದಂತಹ ಅರ್ಥವನ್ನು ಪಡೆದುಕೊಂಡಿದೆ. ಬಹುತೇಕರು ನಾನು ಈ ಬಲಪಂಥ ಎಡಪಂಥ ಹೇಳದಂತಹ ಸಂದರ್ಭದಲ್ಲಿ ಅದನ್ನ ನಮ್ಮ ದೇಶದ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಹಾಗಲ್ಲ ಮಿತ್ರರೇ, ಈ ಬಲಪಂಥೀಯರು ಅಂತಂದ್ರೆ ಅವ್ರು ಯಾವಾಗಲೂ ಕೂಡ ವಿಪರೀತವಾದಂತಹ ರಾಷ್ಟ್ರೀಯತೆಯನ್ನು ಹೊಂದಿರ್ತಾರೆ. ದೇಶವೇ ಫಸ್ಟ್ ಎಂಬಂತಹ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡಿರ್ತಾರೆ. ತನ್ನ ದೇಶದಲ್ಲಿರುವಂತಹ ಆಚಾರ ವಿಚಾರ ಧರ್ಮ ಆಚರಣೆಗಳು ಇದೆಲ್ಲದರ ಮೇಲೆ ಅತಿಯಾದಂತಹ ಅಭಿಮಾನವನ್ನು ಹೊಂದಿರ್ತಾರೆ. ಅಂತಹ ನಾಯಕರನ್ನ ಬಲಪಂಥೀಯ ನಾಯಕರು ಅಂತ ಕರೆಯಲಾಗುತ್ತೆ. ಈಗ ಜಪಾನ್ನಲ್ಲಿ ಸನಾಯ್ ತಕಾಯಚಿ ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಅವರು ಕೂಡ ಹಾಗೆ. ಅವರಿಗೆ ಜಪಾನ್ ಫಸ್ಟ್, ಜಪಾನ್ನ ಅಸ್ಮಿತೆಯ ಬಗ್ಗೆ ಬಹಳಷ್ಟು ಯೋಚನೆ ಮಾಡುವಂತಹ ನಾಯಕಿ. ಜಪಾನ್ ಬಹಳ ದೊಡ್ಡ ಮಿಲಿಟರಿಯನ್ನು ಹೊಂದಬೇಕು, ಜಪಾನ್ ಸರ್ವತಂತ್ರ ಸ್ವತಂತ್ರವಾದಂತಹ ಫಾರಿನ್ ಪಾಲಿಸಿಯನ್ನು ಹೊಂದಿರಬೇಕು, ಈ ರೀತಿಯಾದಂತಹ ವಿಚಾರಧಾರೆಗಳನ್ನು ಹೊಂದಿರುವಂತಹ ನಾಯಕಿ. ಈ ಸನಾಯ್ ತಕಾಯಚಿ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ಜಪಾನ್ನ ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಒಂದು ಭಾಷಣ ಮಾಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಕೇಳಿದ್ರೆ, ಒಂದು ವೇಳೆ ಚೈನಾ ಏನಾದರೂ ತೈವಾನ್ನ ಮೇಲೆ ದಾಳಿ ಮಾಡಿದ್ದೇ ಆದರೆ ಆಗ ಜಪಾನ್ಗೆ ಬೆದರಿಕೆ ಒಡ್ಡಿದಂತಾಗತ್ತೆ. ಅಂತಹ ಸ್ಥಿತಿಯಲ್ಲಿ ಜಪಾನ್ ತೈವಾನ್ನ ರಕ್ಷಣೆಗೆ ಹೋಗುತ್ತೆ, ತೈವಾನ್ಗೆ ತನ್ನ ಸೇನೆಯನ್ನು ಕಳುಹಿಸುತ್ತೆ. ಹೀಗಂತ ಸನಾಯ್ ತಕಾಯಚಿ ಒಂದು ಅಗ್ರೆಸಿವ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಈ ಜಿಯೋಪೊಲಿಟಿಕ್ಸ್ನಲ್ಲಿ ನನಗಿರುವಂತಹ ಸೀಮಿತ ಜ್ಞಾನದ ಆಧಾರದಲ್ಲಿ ಹೇಳೋದಾದರೆ ಇದೊಂದು ಅಪ್ರಬುದ್ಧವಾದಂತಹ ಸ್ಟೇಟ್ಮೆಂಟ್. ಯಾಕೆ ಅಂತಂದರೆ ಚೈನಾ ಮತ್ತು ತೈವಾನ್ನ ನಡುವೆ ಸಾಕಷ್ಟು ಸಂಘರ್ಷ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಜಪಾನ್ ಏನು ಬಯಸ್ತಾ ಇದೆ, ತೈವಾನ್ ಒಂದು ಸ್ವತಂತ್ರ ದೇಶವಾಗಿ ಉಳ್ಕೊಳ್ಬೇಕು, ಚೈನಾ ಯಾವುದೇ ಕಾರಣಕ್ಕೂ ಕೂಡ ತೈವಾನನ್ನು ಕಬ್ಜಾ ಮಾಡಬಾರದು. ಇದು ಜಪಾನ್ನ ಉದ್ದೇಶ. ಆದರೆ ಜಪಾನ್ನ PM ಅದಕ್ಕೆ ಯಾವ ರೀತಿಯಾದಂತಹ ಹೇಳಿಕೆ ಕೊಡಬೇಕು ಹೇಳಿ? ತೈವಾನ್ ಸರ್ವತಂತ್ರ ಸ್ವತಂತ್ರವಾಗಿರಬೇಕು, ಅದೊಂದು ಸಾರ್ವಭೌಮ ದೇಶವಾಗಿ ಉಳಿಬೇಕು, ಅದರ ಮೇಲೆ ಯಾವುದೇ ದೇಶದ ಅಗ್ರೆಷನ್ನನ್ನು ನಾವು ಸಹಿಸೋದಿಲ್ಲ, ಅದನ್ನು ನಾವು ಒಪ್ಪಿಕೊಳ್ಳೋದಿಲ್ಲ. ಜಪಾನ್ನ ಪ್ರಧಾನಿ ಇಷ್ಟೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೇ ಆಗಿದ್ರೆ ಇವತ್ತು ಚೈನಾ ಮತ್ತು ಜಪಾನ್ನ ನಡುವೆ ಯುದ್ಧದ ಸನ್ನಿವೇಶವೇ ನಿರ್ಮಾಣ ಆಗ್ತಾ ಇರಲಿಲ್ಲ. ಆದರೆ ಜಪಾನ್ನ PM ಏನು ಹೇಳ್ತಾರೆ, ಒಂದು ವೇಳೆ ಚೈನಾ ದಾಳಿ ಮಾಡಿದ್ರೆ ನಮ್ಮ ಸೇನೆಯನ್ನು ನಾವು ತೈವಾನ್ಗೆ ಕಳುಹಿಸ್ತೀವಿ, ತೈವಾನನ ರಕ್ಷಣೆಗೆ ಜಪಾನ್ ಬದ್ಧವಾಗಿದೆ ಅಂತ. ಯಾವಾಗ ಸೇನೆಯ ವಿಚಾರ ಬಂತೋ ಆಗ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿಯೇ ಆಗುತ್ತೆ. ಹಾಗಾದರೆ ಜಪಾನ್ನ PM ಏನು ಗೊತ್ತಿಲ್ಲದೆ ಈ ಹೇಳಿಕೆ ಕೊಟ್ರಾ ಅಥವಾ ಅವಿವೇಕದಿಂದ ಈ ಸ್ಟೇಟ್ಮೆಂಟನ್ನು ಕೊಟ್ರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಮೊದಲಿಗೆ ಕಾಲು ಕೆರೆದಿದ್ದೆ ಚೈನಾದವರು. ಚೈನಾದ ಒಬ್ಬ ಡಿಪ್ಲೊಮ್ಯಾಟ್ ಜಪಾನ್ನ ಹೊಸ ಪ್ರಧಾನಿಯ ಬಗ್ಗೆ ಬಹಳ ಕೀಳು ಮಟ್ಟದ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಚೈನಾದ ಡಿಪ್ಲೊಮ್ಯಾಟ್ ಏನು ಹೇಳಿದ್ದ ಕೇಳಿದ್ರೆ, ಜಪಾನ್ ಪ್ರಧಾನಿಯ ಡರ್ಟಿ ಹೆಡ್ ಅಂದರೆ ತಲೆಯನ್ನು ಕತ್ತರಿಸಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇದು ಜಪಾನ್ ಮತ್ತು ಚೈನಾದ ನಡುವೆ ಒಂದು ರಾಜತಾಂತ್ರಿಕ ಸಂಘರ್ಷಕ್ಕೆ ಕಾರಣ ಆಗಿತ್ತು. ಈಗ ಎರಡು ದೇಶಗಳ ನಡುವೆ ಸಂಘರ್ಷ ಇರುತ್ತೆ, ಒಂದಷ್ಟು ಗೊಂದಲಗಳಿರ್ತವೆ. ಅಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡುವಂಥದ್ದು ಬೇರೆ, ಡಿಪ್ಲೊಮ್ಯಾಟಿಕ್ ಲೆವೆಲ್ನಲ್ಲಿ ಚರ್ಚೆ ಆಗುವಂಥದ್ದೇ ಬೇರೆ. ಒಬ್ಬ ಡಿಪ್ಲೊಮ್ಯಾಟ್ ಆಗಿ ಇನ್ನೊಂದು ದೇಶದ ಪ್ರಧಾನಿಯ ಬಗ್ಗೆ ಇಷ್ಟು ಕೀಳು ಮಟ್ಟದ ಹೇಳಿಕೆ ಕೊಟ್ಟರೆ ಯಾವ ರೀತಿಯಾದಂತಹ ಸಂಘರ್ಷ ಉಂಟಾಗಿರುತ್ತೆ ಅಂತ ನೀವು ಊಹಿಸಿಕೊಳ್ಳಬಹುದು. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಯಾವಾಗ ಜಪಾನ್ನಲ್ಲಿ ಫಾರ್ ರೈಟ್ ಒಬ್ಬ ನಾಯಕಿ ಅಧಿಕಾರಕ್ಕೆ ಬಂದರೋ ಆಗ ಚೈನಾಗೂ ಕೂಡ ತಳಮಳ ಸೃಷ್ಟಿಯಾಗ್ಬಿಟ್ಟಿದೆ.
ಚೈನಾದವರು ಓವರ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಜಪಾನ್ನ ಪ್ರಧಾನಿ ಹೇಳಿದ್ದಾರೆ, ತೈವಾನ್ ವಿಚಾರದಲ್ಲಿ ನಾವು ಯುದ್ಧಕ್ಕೆ ಬರೋದಕ್ಕೂ ಸಿದ್ಧ ಅಂತ. ಮಿತ್ರರೇ, ಕೇವಲ ಇದು ಎರಡು ದೇಶಗಳ ನಡುವಿನ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿದ್ರೆ ಇಷ್ಟೆಲ್ಲ ತಲೆಬಿಸಿ ಮಾಡಬೇಕಾದಂತಹ ವಿಚಾರವೇ ಇರಲಿಲ್ಲ. ಆದರೆ ಯಾವಾಗ ಜಪಾನ್ನ ಪ್ರಧಾನಿಯ ಹೇಳಿಕೆ ಹೀಗೆ ಬಂತೋ ಅದಕ್ಕೆ ಚೈನಾ ರಿಯಾಕ್ಟ್ ಮಾಡ್ತಾ ಇದೆಯಲ್ಲ, ಇದು ಸ್ವಲ್ಪ ಭಯವನ್ನು ಹುಟ್ಟಿಸಿದೆ. ಚೈನಾದ ಅಧಿಕೃತ ಸ್ಟೇಟ್ಮೆಂಟ್ ಏನು ಕೇಳಿದ್ರೆ, ಜಪಾನ್ ಬೆಂಕಿಯ ಜೊತೆಗೆ ಸರಸ ಆಡಬಾರ್ದು, ಒಂದು ವೇಳೆ ಆ ದುಸ್ಸಾಹಸಕ್ಕೆ ಕೈ ಹಾಕಿದ್ದೆ ಆದರೆ ಸುಟ್ಟು ಭಸ್ಮ ಆಗತ್ತೆ ಅಂತ. ಇದಕ್ಕೆ ಮುಂದುವರೆದು ಚೈನಾ ಇವತ್ತು ತನ್ನ ಪ್ರಜೆಗಳಿಗೆ ಒಂದು ಸೂಚನೆಯನ್ನು ರವಾನಿಸಿದೆ. ಅದೇನು ಕೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಚೈನಾದ ಪ್ರಜೆಗಳು ಜಪಾನ್ನ ಪ್ರವಾಸವನ್ನು ಕೈಗೊಳ್ಳಬಾರದು. ಹಾಗೇನಾದರೂ ನೀವು ಜಪಾನ್ನ ಪ್ರವಾಸವನ್ನು ಕೈಗೊಂಡಿದ್ದೆ ಆದರೆ ಮುಂದೆ ಸಂಕಷ್ಟಕ್ಕೀಡಾಗ್ತೀರಿ. ಹೀಗಂತ ಚೈನಾ ತನ್ನ ಪ್ರಜೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಮಿತ್ರರೇ, ಸಾಮಾನ್ಯವಾಗಿ ಇಂತಹ ಎಚ್ಚರಿಕೆಗಳನ್ನು ಯಾವಾಗ ಕೊಡ್ತೀವಿ? ಯುದ್ಧದಂತಹ ಸನ್ನಿವೇಶದಲ್ಲಿ. ಈಗ ಮೊನ್ನೆ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಆ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೊಂದು ಆತಂಕ ಏನಿದೆ, ಭಾರತ ಮತ್ತೆ ಆಪರೇಷನ್ ಸಿಂಧೂರವನ್ನು ಆರಂಭಿಸಬಹುದಾ ಅಂತ. ಹೀಗಾಗಿ UK ಸೇರಿದಂತೆ ಬೇರೆ ಬೇರೆ ದೇಶಗಳು ತನ್ನ ಪ್ರಜೆಗಳಿಗೆ ಒಂದು ಅಡ್ವೈಸರಿಯನ್ನು ರಿಲೀಸ್ ಮಾಡಿದ್ವು. ಏನಂತ? ಇಂತಿಂತಹ ಪ್ರದೇಶಗಳಿಗೆ ಭೇಟಿ ಕೊಡಬೇಡಿ. ಯಾಕೆ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗಬಹುದು ಅನ್ನುವಂತ ಮುನ್ಸೂಚನೆ ಇದು. ಇಲ್ಲಿ ಮೂರನೇ ದೇಶಗಳು ಇಂತಹ ಸೂಚನೆಯನ್ನು ಕೊಡುವಂತಹದ್ದು ಬೇರೆ ವಿಚಾರ. ಇಲ್ಲಿ ಸ್ವತಃ ಚೈನಾ ತನ್ನ ಪ್ರಜೆಗಳಿಗೆ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ನೀವು ಜಪಾನಿಗೆ ಹೋಗಬೇಡಿ, ಸಂಕಷ್ಟಕ್ಕೀಡಾಗ್ತೀರಿ ಅಂತ. ಅಂದರೆ ನಾವು ಜಪಾನ್ ಮೇಲೆ ಯುದ್ಧ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದೀವಿ ಅನ್ನುವಂಥ ಸಂದೇಶವನ್ನು ಚೈನಾ ಇಡೀ ವಿಶ್ವಕ್ಕೆ ಕೊಡ್ತಾ ಇದೆ. ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೆ ಅನೇಕ ಪ್ರಶ್ನೆಗಳು ಬರಬಹುದು. ಜಪಾನ್ ಮತ್ತು ಚೈನಾದ ನಡುವೆ ಏನಂತಹ ದ್ವೇಷ ಇದೆ? ಒಂದು ವೇಳೆ ತೈವಾನ್ ಮೇಲೆ ಚೈನಾ ಯುದ್ಧ ಮಾಡಿದ್ರೆ ಜಪಾನ್ ಯಾಕೆ ನಾವು ಯುದ್ಧಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದೆ? ಜಪಾನ್ ಎಲ್ಲಿದೆ, ತೈವಾನ್ ಎಲ್ಲಿದೆ? ಬಹಳ ದೂರ ಇದೆ ಅಲ್ವಾ? ತೈವಾನ್ ಮೇಲಿನ ಚೈನಾದ ದಾಳಿ ಜಪಾನ್ನ ಭದ್ರತೆಗೆ ಹೇಗೆ ತೊಂದರೆ ಉಂಟು ಮಾಡುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ. ಈ ಚೈನಾ ಮತ್ತು ಜಪಾನ್ನ ಸಂಬಂಧ ಇದೆಯಲ್ಲ, ಇದು ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಕ್ಕಿಂತಲೂ ಕೂಡ ಕೆಟ್ಟ ಸ್ಥಿತಿಯಲ್ಲಿದೆ. ಇದು ನಿಮಗೆ ಆಶ್ಚರ್ಯ ತರಿಸಿದ್ರೂ ಕೂಡ ಸತ್ಯ. ಮಿತ್ರರೇ, ಚೈನಾದವರಿಗೆ ಭಾರತೀಯರ ವಿಚಾರ ಇದೆಯಲ್ಲ, ಇದು ಭಾವನಾತ್ಮಕ ವಿಚಾರ ಅಲ್ಲ. ಈಗ ಭಾರತ ಮತ್ತು ಚೈನಾದ ನಡುವೆ ಒಂದು ಸಂಘರ್ಷ ಉಂಟಾಗುತ್ತೆ, ಭಾರತ ಮತ್ತು ಚೀನಾದ ನಡುವೆ ಯುದ್ಧದಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತಂದ್ರೆ ಚೈನಾದವರು ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದ್ರೆ ಜನರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕೆ ಕೇಳಿದ್ರೆ, ಯಾವತ್ತೂ ಸಹ ಭಾರತ ಚೈನಾಗೆ ಸಾಂಪ್ರದಾಯಿಕ ಎದುರಾಳಿ ಅಲ್ಲ. ಅಂದ್ರೆ ಎರಡು ಜನಾಂಗದ ನಡುವೆ ಬಹಳ ಆಳವಾಗಿ ದ್ವೇಷ ಹುಟ್ಟುವಂತಹ ಯಾವುದೇ ಸನ್ನಿವೇಶಗಳು ಇದುವರೆಗೆ ನಿರ್ಮಾಣ ಆಗಿಲ್ಲ. ಆದ್ರೆ ಚೈನಾಗೆ ಜಪಾನ್ನ ವಿಚಾರ ಹಾಗಲ್ಲ. ಜಪಾನ್ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಚೈನಾದಲ್ಲಿ ಅತ್ಯಂತ ಘೋರ ಅನರ್ಥವನ್ನು ಮಾಡಿಬಿಟ್ಟಿದೆ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್ ಚೈನಾದ ಮೇಲೆ ದಾಳಿ ಮಾಡಿತ್ತಲ್ಲ, ಆ ದಾಳಿಯ ಪರಿಣಾಮವಾಗಿ ಚೈನಾದಲ್ಲಿ 35 ಮಿಲಿಯನ್ ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಮಿತ್ರರೇ, ಎರಡನೇ ಮಹಾಯುದ್ಧ ಮುಗಿದು 80 ವರ್ಷ ಕಳೆದು ಹೋಗಿದೆ. ಆದರೆ ಚೈನಾದವರು ಇದನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ. ಅವರಿಗೆ ಇವತ್ತಿಗೂ ಕೂಡ ಆ ಗಾಯ ಹುಣ್ಣಾಗಿ ಕಾಡ್ತಾ ಇದೆ. ಚೈನಾದಲ್ಲಿ ಜಪಾನ್ ದಬ್ಬಾಳಿಕೆಯ ಬಗ್ಗೆ ಅನೇಕ ಸಿನಿಮಾಗಳು ಬಂದಿದ್ದಾವೆ. ಚೈನಾದ ಟೆಕ್ಸ್ಟ್ ಬುಕ್ನಲ್ಲೂ ಕೂಡ ಇದರ ಬಗ್ಗೆ ಬೋಧನೆಯನ್ನು ಮಾಡಲಾಗುತ್ತೆ. ಅಂದರೆ ಚೈನಾದ ಮುಂದಿನ ಪೀಳಿಗೆಯೂ ಕೂಡ ಜಪಾನ್ ದಬ್ಬಾಳಿಕೆಯನ್ನು ಮರೆಯದಂತೆ ಕಮ್ಯುನಿಸ್ಟ್ ಪಾರ್ಟಿ ನೋಡಿಕೊಂಡಿದೆ. ಹೀಗಾಗಿ ಜಪಾನ್ನ ವಿಚಾರ ಬಂದಾಗಲೆಲ್ಲ ಚೈನಾದವರು ಯುನೈಟ್ ಆಗ್ತಾರೆ. ಅವರಲ್ಲೊಂದು ರಾಷ್ಟ್ರೀಯತೆಯ ಪ್ರಜ್ಞೆ ಮೂಡುತ್ತೆ. ಇದೇ ಕಾರಣದಿಂದಾಗಿ ಈಗ ತೈವಾನ್ ವಿಚಾರದಲ್ಲಿ ಜಪಾನ್ನ PM ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಚೈನಾ ಮತ್ತು ಜಪಾನ್ನ ನಡುವೆ ಯುದ್ಧದಂತಹ ಸನ್ನಿವೇಶವನ್ನೇ ನಿರ್ಮಾಣ ಮಾಡಿಬಿಟ್ಟಿದೆ. ಒಂದು ವೇಳೆ ಅಮೆರಿಕ ಏನಾದರೂ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರೆ ಚೈನಾ ಏನು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾಕೆಂದರೆ ಅಮೆರಿಕ ಈ ಹಿಂದಿನಿಂದಲೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಇದೆ. ನಾವು ತೈವಾನ್ನ ರಕ್ಷಣೆಗೆ ಬರ್ತೀವಿ, ಚೈನಾ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ಇಂತಹ ಸ್ಟೇಟ್ಮೆಂಟ್ಗಳು ಅಮೆರಿಕದಿಂದ ಸಾಕಷ್ಟು ಬಾರಿ ಬಂದಿದೆ. ಅದಕ್ಕೆಲ್ಲ ಚೈನಾ ಏನು ಇಷ್ಟು ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಹೋಗಿರಲಿಲ್ಲ. ಆದರೆ ಯಾವಾಗ ಜಪಾನ್ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡ್ತು, ಯುದ್ಧದ ಧಮಕಿಯನ್ನು ಹಾಕ್ತು, ಚೈನಾ ಕೆರಳಿ ನಿಂತಿದೆ. ಈಗಾಗಲೇ ಚೈನಾ ತನ್ನ ನೇವಿಯನ್ನು ಆಕ್ಟಿವ್ ಮಾಡಿದೆ. ಮಿಲಿಟರಿ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಚೈನಾ ಸಾಕಷ್ಟು ಬಿಲ್ಡಪ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದೆ. ಹಾಗೆ ಮಿತ್ರರೇ, ನಿಮಗೆ ಇನ್ನೊಂದು ವಿಚಾರ ಅನ್ನಿಸ್ತಾ ಇರಬಹುದು. ಇವತ್ತು ನಾವು ಮ್ಯಾಪನ್ನು ನೋಡಿದಂತಹ ಸಂದರ್ಭದಲ್ಲಿ ತೈವಾನ್ ಇರೋದೆಲ್ಲೋ, ಜಪಾನ್ ಇರೋದೆಲ್ಲೋ ಸಾಕಷ್ಟು ಡಿಸ್ಟೆನ್ಸ್ ಇದೆ, ಸಾವಿರಾರು ಕಿಲೋಮೀಟರ್ ಡಿಸ್ಟೆನ್ಸೇ ಇದೆ. ಇಂತಹ ಸಂದರ್ಭದಲ್ಲಿ ತೈವಾನನ್ನು ಚೈನಾ ಕಬ್ಜಾ ಮಾಡಿಕೊಂಡ್ರೆ ಅದು ಹೇಗೆ ಜಪಾನ್ನ ಭದ್ರತೆಗೆ ತೊಡಕುಂಟಾಗತ್ತೆ? ಜಪಾನ್ ಇಲ್ಲಿ ಅನಗತ್ಯವಾಗಿ ಚೈನಾವನ್ನು ಕೆಣಕಿದೆ ಅಂತ ನಿಮಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಅಲ್ವಾ? ಆದರೆ ಹಾಗಿಲ್ಲ ಮಿತ್ರರೇ. ತೈವಾನ್ಗೆ ಅತ್ಯಂತ ಸಮೀಪದಲ್ಲೇ ಜಪಾನ್ನ ಟೆರಿಟರಿ ಇದೆ. ಇದನ್ನು ಕೇಳೋದಕ್ಕೆ ನಿಮಗೆ ಆಶ್ಚರ್ಯ ಆದರೂ ಕೂಡ ಇದು ಸತ್ಯ. ಈಗೇನು ನೀವು ಮ್ಯಾಪ್ನಲ್ಲಿ ಒಂದು ಚಿತ್ರವನ್ನು ನೋಡ್ತಾ ಇದ್ರಲ್ಲ, ಇದು ಯೋನಾಗನಿ ಎನ್ನುವಂಥ ದ್ವೀಪ. ಇದು ಜಪಾನ್ಗೆ ಸೇರುತ್ತೆ. ಇದಿರುವಂಥದ್ದು ತೈವಾನ್ನ ಪಕ್ಕದಲ್ಲಿ. ತೈವಾನ್ ಮತ್ತು ಯೋನಾಗನಿ ದ್ವೀಪದ ನಡುವಿನ ಡಿಸ್ಟೆನ್ಸ್ ಕೇವಲ 110 ಕಿಲೋಮೀಟರ್. ಇವತ್ತು ಜಪಾನ್ ಮತ್ತು ಚೈನಾದ ನಡುವೆ ಕೆಲವೊಂದಷ್ಟು ದ್ವೀಪಗಳ ವಿಚಾರದಲ್ಲಿ ಖ್ಯಾತೆಗಳಿದ್ದಾವೆ. ನಾಳೆ ತೈವಾನನ್ನು ಚೈನಾ ಕಬ್ಜಾ ಮಾಡೋದಕ್ಕೆ ಬಂತು ಅಂತಂದರೆ ನಮಗೂ ಕೂಡ ಭದ್ರತೆಯ ಇಶ್ಯೂ ಉಂಟಾಗುತ್ತೆ ಅಂತೇಳಿ ಜಪಾನ್ ಇದಕ್ಕೆ ರೆಸ್ಪಾಂಡ್ ಮಾಡಿರುವಂಥದ್ದು.
ಇದನ್ನೆಲ್ಲ ಹೇಳಿದಾಗ ನಿಮಗೆ ಇನ್ನೊಂದು ಪ್ರಶ್ನೆ ಬಂದಿರಬಹುದು. ಸಹಜವಾಗಿ ತೈವಾನ್ಗೆ ಈ ವಿಚಾರ ಖುಷಿಯಾಗಿರುತ್ತೆ ಅಲ್ವಾ? ಯಾಕೆ ಅಂತಂದ್ರೆ ತೈವಾನ್ ಇಷ್ಟು ದಿನ ಒಂದು ರೀತಿಯಲ್ಲಿ ಏಕಾಂಗಿಯಾಗಿತ್ತು. ಅಮೆರಿಕದ ನೀತಿಗಳು ಸಾಕಷ್ಟು ದ್ವಂದ್ವದಿಂದ ಕೂಡಿದ್ವು. ಅವರು ರಕ್ಷಣೆಗೆ ಬರ್ತಾರೋ ಇಲ್ವಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿತ್ತು. ಆದ್ರೆ ಈಗ ಜಪಾನ್ ಓಪನ್ ಆಗಿ ಹೇಳ್ತಾ ಇದೆಯಲ್ಲ, ನಾವು ರಕ್ಷಣೆಗೆ ಬರ್ತೀವಿ, ಚೈನಾ ದಾಳಿ ಮಾಡಿದ್ರೆ ನಾವು ತೈವಾನ್ಗೆ ಮಿಲಿಟರಿಯನ್ನೇ ಕಳುಹಿಸ್ತೀವಿ ಅಂತ ಜಪಾನ್ನ ಪ್ರಧಾನಿಯೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಸಹಜವಾಗಿ ತೈವಾನ್ಗೆ ಇದು ಖುಷಿಯಾಗಿರುತ್ತೆ ಅಂತ. ಆದ್ರೆ ಹಾಗಾಗಿಲ್ಲ. ತೈವಾನ್ನವರು ಹೆದರು ಹೋಗ್ಬಿಟ್ಟಿದ್ದಾರೆ. ಜಪಾನ್ ಅನಗತ್ಯವಾಗಿ ನಮಗೆ ಬೆಂಬಲ ಕೊಡುವಂತಹ ಹೇಳಿಕೆ ಕೊಟ್ಟಿದ್ದು ನಮ್ಮ ಅಸ್ತಿತ್ವವನ್ನೇ ನಾಶ ಮಾಡಿಬಿಡಬಹುದು ಅಂತ ತೈವಾನ್ಗೆ ಅನಿಸ್ತಾ ಇದೆ. ಈ ವಿಚಾರದ ಕುರಿತಾಗಿ ತೈವಾನ್ನ ಅನೇಕ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಮಾತನಾಡಿರೋದನ್ನು ನಾನು ಕೇಳಿದ್ದೀನಿ. ಅವ್ರೇನು ಹೇಳಿದ್ದಾರೆ ಗೊತ್ತಾ? ಒಂದು ವೇಳೆ ತೈವಾನ್ ಏಕಾಂಗಿಯಾಗಿದ್ದರೆ ಚೈನಾ ನಮ್ಮ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಅದೇ ಜಪಾನ್ನಂತಹ ದೇಶಗಳು ನಮಗೆ ಬೆಂಬಲ ಕೊಡೋದಕ್ಕೆ ಬಂದಿದ್ದೆ ಆದರೆ ತೈವಾನ್ನ ಮೇಲೆ ಚೈನಾ ದಾಳಿ ಮಾಡುವಂತಹ ಸಾಧ್ಯತೆ 10,000 ಪಟ್ಟು ಹೆಚ್ಚಾಗುತ್ತೆ. ಈ ಕಾರಣದಿಂದಾಗಿ ನಮಗೆ ಥರ್ಡ್ ಪಾರ್ಟಿಯ ಬೆಂಬಲ ಖಂಡಿತವಾಗ್ಲೂ ವರವಾಗೋದಿಲ್ಲ, ಅದು ಶಾಪವಾಗಿ ಪರಿಣಮಿಸುತ್ತೆ ಅಂತ ತೈವಾನ್ನವರೇ ಹೇಳ್ತಾ ಇದ್ದಾರೆ. ಅದು ಸತ್ಯವೂ ಕೂಡ ಹೌದು. ಮಿತ್ರರೇ, ಸದ್ಯದ ಪರಿಸ್ಥಿತಿಯನ್ನ ಆಧರಿಸಿ ಹೇಳೋದಾದ್ರೆ ಜಪಾನ್ನ ಪ್ರಧಾನಿಯ ಸ್ಟೇಟ್ಮೆಂಟ್ ತೈವಾನ್ನ ಭದ್ರತೆಗೆ ಬಹಳ ದೊಡ್ಡ ಆತಂಕವನ್ನು ತಂದಿಟ್ಟಿದೆ. ಚೈನಾ ತೈವಾನ್ ಮೇಲೆ ದಾಳಿ ಮಾಡೋದಕ್ಕೆ ಇದೊಂದು ಫ್ಲಾಶ್ ಪಾಯಿಂಟ್ ಆದರೂ ಕೂಡ ಆಶ್ಚರ್ಯ ಏನಿಲ್ಲ. ಹಾಗಾದರೆ ಜಪಾನ್ ಮತ್ತು ಚೈನಾದ ನಡುವೆ ಯುದ್ಧ ಆಗತ್ತಾ ಕೇಳಿದ್ರೆ ಆ ಸಾಧ್ಯತೆಗಳು ಸ್ವಲ್ಪ ಕಡಿಮೆನೆ. ಯಾಕೆಂತಂದ್ರೆ ಚೈನಾ ನೇರವಾಗಿ ಜಪಾನನ್ನು ಕೆಣಕೋದಿಲ್ಲ. ಜಪಾನ್ ಮತ್ತು ಅಮೆರಿಕದ ನಡುವೆ ಒಂದು ಡಿಫೆನ್ಸ್ ಪ್ಯಾಕ್ಟ್ ಇದೆ. ಜಪಾನ್ ಮೇಲಾಗುವಂತಹ ಎಲ್ಲಾ ಯುದ್ಧವನ್ನ ಅಮೆರಿಕ ತನ್ನ ಮೇಲಾದಂತಹ ಯುದ್ಧ ಅಂತಲೇ ಭಾವಿಸುತ್ತೆ. ಅಂತಹ ಸಂದರ್ಭದಲ್ಲಿ ಅಮೆರಿಕ ಕೂಡ ಯುದ್ಧಕ್ಕೆ ಧುಮುಕುತ್ತೆ. ಹೀಗಾಗಿ ಚೈನಾ ನೇರವಾಗಿ ಜಪಾನನ್ನ ಕೆಣಕೋದಿಲ್ಲ. ಆದರೆ ತೈವಾನ್ ಮೇಲೆ ಚೈನಾ ದಾಳಿ ಮಾಡಿದ್ದೆ ಆದರೆ ಆಗ ಜಪಾನ್ ಚೈನಾ ವಿರುದ್ಧ ತನ್ನ ಮಿಲಿಟರಿಯನ್ನು ಕಳುಹಿಸುತ್ತಾ, ಇದರ ಆಧಾರದ ಮೇಲೆ ಯುದ್ಧ ಎಷ್ಟರ ಮಟ್ಟಿಗೆ ತೀವ್ರಗೊಳ್ಳುತ್ತೆ ಎನ್ನುವಂಥದ್ದು ನಿರ್ಧಾರ ಆಗುತ್ತೆ. ಮಿತ್ರರೇ, ಈ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಚಾರವನ್ನು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಏನು ಹೇಳ್ತಾರೆ ಗೊತ್ತಾ? ಈ 3ನೇ ಮಹಾಯುದ್ಧ ಅಲ್ಲ, ಬೇರೆಲ್ಲೂ ಆರಂಭ ಆಗೋದಿಲ್ಲ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗತ್ತೆ ಅಂತ. ನನಗನ್ಸುತ್ತೆ ಆ ಸಾಧ್ಯತೆಗಳು ಕಡಿಮೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವತ್ತೇ ಯುದ್ಧ ಆದರೂ ಕೂಡ ಅದು 3ನೇ ಮಹಾಯುದ್ಧವಾಗಿ ಕನ್ವರ್ಟ್ ಆಗೋದಿಲ್ಲ. ಹೆಚ್ಚು ಅಂತಂದ್ರೆ ಅದು ನ್ಯೂಕ್ಲಿಯರ್ ಯುದ್ಧವಾಗಿ ಮಾರ್ಪಡಬಹುದು ಅಷ್ಟೇ. ಆದರೆ ಚೈನಾ ತೈವಾನ್ ಮೇಲೆ ದಾಳಿ ಮಾಡುತ್ತಲ್ಲ, ಅದು 3ನೇ ಮಹಾಯುದ್ಧದ ಬಾಗಿಲನ್ನು ಓಪನ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಯಾಕೆ ಕೇಳಿದ್ರೆ ಜಪಾನ್ ಎಂಟ್ರಿ ಆಯಿತು ಅಂತಂದ್ರೆ ಅದು ಅಮೆರಿಕದ ಎಂಟ್ರಿಯೂ ಕೂಡ ಆಗಿರುತ್ತೆ. ಆಗ 100% ಅದು 3ನೇ ಮಹಾಯುದ್ಧವಾಗಿಯೇ ಬದಲಾಗುವಂತಹದ್ದು. ಇದರ ನಡುವೆ ಜಪಾನ್ನಲ್ಲಿ ಇನ್ನೊಂದು ಬೆಳವಣಿಗೆಯೂ ಕೂಡ ಆಗಿದೆ. ಜಪಾನ್ನ ಸರ್ಕಾರ ಹೇಳಿದೆ, ನಾವು ತಮ್ಮ ನ್ಯೂಕ್ಲಿಯರ್ ಪಾಲಿಸಿಯನ್ನು ಬದಲಾಯಿಸ್ತೀವಿ ಅಂತ. ಇಷ್ಟು ದಿನ ಜಪಾನ್ನ ನ್ಯೂಕ್ಲಿಯರ್ ಪಾಲಿಸಿ ಏನಾಗಿತ್ತು ಗೊತ್ತಾ? ನಾವು ನಾನ್ ನ್ಯೂಕ್ಲಿಯರ್ ಕಂಟ್ರಿ ಆಗೇ ಮುಂದುವರಿತೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಕೈಗೆತ್ತಿಕೊಳ್ಳೋದಿಲ್ಲ, ಹೀಗಂತ ಜಪಾನ್ ತನ್ನ ಪಾಲಿಸಿಯಲ್ಲಿ ಅಡಾಪ್ಟ್ ಮಾಡಿಕೊಂಡಿತ್ತು. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಮೆರಿಕ ಅಣುಬಾಂಬ್ ಪ್ರಯೋಗ ಮಾಡಿತ್ತು. ಅದರ ತೀವ್ರತೆಯ ಅರಿವು ಜಪಾನ್ಗಿರುವ ಕಾರಣದಿಂದಾಗಿ ವಿಶ್ವದಲ್ಲಿ ಇನ್ನೆಂದೂ ಕೂಡ ಈ ನ್ಯೂಕ್ಲಿಯರ್ನ ಪ್ರಯೋಗ ಆಗಬಾರದು ಅಂತಲೇ ಜಪಾನ್ ಭಾವಿಸುತ್ತೆ. ಹೀಗಾಗಿ ಜಪಾನ್ ನಾನ್ ನ್ಯೂಕ್ಲಿಯರ್ ಪಾಲಿಸಿಯನ್ನು ಅಡಾಪ್ಟ್ ಮಾಡಿ ಇಟ್ಕೊಂಡಿತ್ತು. ಈಗ ಆ ಜಪಾನ್ಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ? ನಮ್ಮ ಮತ್ತು ಚೈನಾದ ನಡುವೆ ವರ್ಷದಿಂದ ವರ್ಷಕ್ಕೆ ದ್ವೇಷ ಜಾಸ್ತಿ ಆಗ್ತಾ ಇದೆ, ಯುದ್ಧದಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಒಂದು ವೇಳೆ ಚೈನಾ ಏನಾದರೂ ಜಪಾನ್ನ ಮೇಲೆ ದಾಳಿ ಮಾಡಿದ್ದೇ ಆದರೆ ನಾವು ಬಹಳ ಕುಬ್ಜರಾಗಿ ಕಾಣ್ತೀವಿ, ನಮ್ಮ ಸಾಮರ್ಥ್ಯ ಬಹಳ ಸೀಮಿತವಾಗಿರುತ್ತೆ. ನಾವು ಚೈನಾದಿಂದ ಬಚಾವ್ ಆಗಬೇಕು ಅಂತಂದ್ರೆ ನಮ್ಮ ಬಳಿಯಲ್ಲೂ ಕೂಡ ನ್ಯೂಕ್ಲಿಯರ್ ವೆಪನ್ ಇರಲೇಬೇಕು ಅಂತ ಜಪಾನ್ಗೆ ಅನಿಸೋದಕ್ಕೆ ಶುರುವಾಗಿದೆ. ಆ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಜಪಾನ್ನ ಸರ್ಕಾರದಿಂದ ಬರೋದಕ್ಕೆ ಶುರುವಾಗಿದೆ. ಇದು ಚೈನಾಗೆ ಬಹಳ ಕಳವಳವನ್ನು ಹುಟ್ಟುಹಾಕಿದೆ. ಒಂದು ವೇಳೆ ಜಪಾನ್ ಹೊರ ಜಗತ್ತಿಗೆ ಗೊತ್ತಾಗುವ ಹಾಗೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೈಗೆತ್ತಿಕೊಂಡಿದ್ದೆ ಆದರೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ತಲ್ಲ, ಅದೇ ಮಾದರಿಯಲ್ಲಿ ಚೈನಾ ಜಪಾನ್ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಇದೇ ಕಾರಣದಿಂದ ಮಿತ್ರರೇ ನಾನು ಹೇಳಿದ್ದು, ಚೈನಾ ಮತ್ತು ಜಪಾನ್ನ ನಡುವೆ ಉಂಟಾಗಿರುವಂತಹ ಈ ಟೆನ್ಷನ್ ಇದೆಯಲ್ಲ, ಇದು ವಿಶ್ವಕ್ಕೆ ಬಹಳ ದೊಡ್ಡ ಆಪತ್ತನ್ನು ತಂದಿಡುವಂತಹ ಸಾಧ್ಯತೆಗಳಿದ್ದಾವೆ ಅಂತ. ಹಾಗಾದರೆ ಇದು ಭಾರತದ ಮೇಲೆ ಏನು ಇಂಪ್ಯಾಕ್ಟ್ ಮಾಡುತ್ತೆ ಕೇಳಿದ್ರೆ ಖಂಡಿತವಾಗ್ಲೂ ಭಾರತಕ್ಕೆ ಇದರಿಂದ ನಷ್ಟ ಅಂತೂ ಇಲ್ಲ, ಲಾಭವೇ ಆಗುತ್ತೆ. ಯಾಕೆ ಅಂತಂದರೆ ಜಪಾನ್ ವಿಚಾರದಲ್ಲಿ ಚೈನಾ ಯಾವಾಗ ಅಗ್ರೆಸಿವ್ ಆಗುತ್ತೋ ಅದು ಕ್ವಾಡನ್ನು ಬಲಗೊಳ್ಳುವಂತೆ ಮಾಡುತ್ತೆ. ಜಪಾನ್ ಅಮೆರಿಕಾಗೆ ಪ್ರೆಷರ್ ಹಾಕುತ್ತೆ ಕ್ವಾಡನ್ನು ಬಲಪಡಿಸಿ ಅಂತ. ಅಮೆರಿಕ ಸಹಜವಾಗಿ ಕ್ವಾಡ್ ಮೇಲೆ ಇಂಟ್ರೆಸ್ಟನ್ನು ತೋರಿಸುತ್ತೆ. ಇಂಡೋ ಪೆಸಿಫಿಕ್ ರೀಸನ್ನಲ್ಲಿ ಭಾರತದ ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ. ಇದಕ್ಕಿಂತಲೂ ಮುಖ್ಯವಾಗಿ ಚೈನಾ ಜಪಾನ್ ಕಡೆಗೆ ಹೆಚ್ಚು ಗಮನ ಹರಿಸುತ್ತೆ ಹೊರತಾಗಿ ಭಾರತದ ಕಡೆಗೆ ಗಮನವನ್ನು ಕಡಿಮೆ ಮಾಡುತ್ತೆ. ಭಾರತ ಮತ್ತು ಚೈನಾದ ಬಾರ್ಡರ್ ಇನ್ನೂ ಹೆಚ್ಚು ಶಾಂತಿಯುತವಾಗುತ್ತೆ. ಇದು ಭಾರತಕ್ಕೆ ಬೆನಿಫಿಟ್ಟೇ ಅಲ್ವಾ? ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.